ಒಂದು ವಾರ ಮುಂಚೆ ನಾನು ಈ ರೀಲ್ ಅಪ್ಲೋಡ್ ಮಾಡಿದ್ದೆ. ಇದಕ್ಕೆ 100K ವ್ಯೂಸ್ ಬಂದಿತ್ತು. ಪ್ಯಾರಾಸೆಟಮಾಲ್ ಡೋಸೇಜ್ ಬಗ್ಗೆ ಇತ್ತು. ಕೆಳಗಡೆ ಕಮೆಂಟ್ಸಲ್ಲಿ ತುಂಬ ಕಮೆಂಟ್ಸ್ ಬಂದವು. ಸರ್ ನಮಗೆ ಹೀಗೆ ಹೇಳಿದರೆ ಅರ್ಥ ಆಗಲ್ಲ, ನಮಗೆ ವೆಯ್ಟ್ ಪ್ರಕಾರ ಚಾರ್ಟನ್ನು ಕೊಡಿ. ಅದಕ್ಕೋಸ್ಕರ ನಿಮಗೆ ಚಾರ್ಟನ್ನು ಕೊಡ್ತಿದ್ದೇನೆ. ಈಗ ಗಮನಿಸುವ ವಿಷಯ ಏನಂದರೆ, ಇದರಲ್ಲಿ 125/5 ಯಾವಾಗಲೂ ನೀವು ನೋಡಬೇಕು, ಇಲ್ಲಿ ಬರೆದಿರುತ್ತೆ. ಇದರಲ್ಲಿ 250/5 ಅಂತ ಬಂದಿದೆ, ಅಂದರೆ 250 mg ಇರುತ್ತೆ 5 ml ಅಲ್ಲಿ. ಇದಕ್ಕೆ ನಾನು ನೆಕ್ಸ್ಟ್ ರೀಲಲ್ಲಿ ಕೊಡ್ತೇನೆ ಚಾರ್ಟ್. ಈ ರೀಲಲ್ಲಿ 125/5 ಅಂದರೆ 5 ml ಅಲ್ಲಿ 125 mg ಇರುವಂಥ ಸಿರಪ್ನ ಕಾಂಪೋಸಿಷನ್ ಕೊಟ್ಟಿದ್ದೇನೆ. ಸೊ ಇದರ ಪ್ರಕಾರ 5 kg ಮಗುವಿಗೆ 3 ml ಕೊಡಬೇಕು, ಆಮೇಲೆ 3.5 ml. ಸೊ ವೆಯ್ಟ್ ಪ್ರಕಾರ ಎಷ್ಟು ಸಿರಪ್ನ ml ಕೊಡಬೇಕು, 125/5 ಡೋಸೇಜ್ ಅದನ್ನು ಈ ಚಾರ್ಟಲ್ಲಿದೆ. ಇದರ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ, ಇಲ್ಲದಿದ್ದರೆ ಈ ರೀಲನ್ನು ಸೇವ್ ಮಾಡಿ. ಗಮನಿಸುವ ವಿಷಯ ಏನಂದರೆ, 7.5 ml ಗಿಂತ ಜಾಸ್ತಿ ಇದ್ದರೆ ನಾವು ಸ್ವಲ್ಪ ಸ್ಟ್ರಾಂಗ್ ಸಿರಪ್ ಕೊಡಬೇಕಾಗುತ್ತೆ. ಅಂದರೆ 250 mg ಇರುವ ಸಿರಪ್ ಕೊಡಬೇಕಾಗುತ್ತೆ. ಇಲ್ಲಾಂದರೆ ಮಕ್ಕಳಿಗೆ ತುಂಬ ಸಿರಪ್ ಕೊಡಬೇಕಾಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ 10 ml ಅಂದರೆ 2 ಟೀ ಸ್ಪೂನ್, ಅಂದರೆ 2 ಚಮಚ ಪ್ಯಾರಾಸೆಟಮಾಲ್ ಮಕ್ಕಳು ತಗೊಳ್ಳೋದಿಲ್ಲ. 1 ಚಮಚ ಬಿಸಾಕ್ತಾರೆ, ಇಲ್ಲಾಂದರೆ ಕೆಳಗಡೆ ಹಾಕ್ತಾರೆ. ಸೊ ಅದರಿಂದ ವೇಸ್ಟೇಜ್ ಆಗುತ್ತೆ. ಅದಕ್ಕೆ 10 ml 7.5 ml ಗಿಂತ ಜಾಸ್ತಿ ಬೇಕಾದರೆ ನಾವು 250 mg/5 ml ಸಿರಪ್ ಕೊಡ್ತೇವೆ. ಇದರ ಡೋಸೇಜ್, ಇದರ ಚಾರ್ಟ್ ನಾನು ನೆಕ್ಸ್ಟ್ ರೀಲಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ. ಅದಕ್ಕೋಸ್ಕರ ನೆಕ್ಸ್ಟ್ ರೀಲ್ ನಿಮಗೆ ಸಿಗಬೇಕಂದ್ರೆ ಈ ಚಾನೆಲ್ ಅನ್ನು ಫಾಲೋ ಮಾಡಿ.